ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಮಾರ್ಚ್ 31ನೇ ತಾರೀಕು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಕಾಲಾವಕಾಶ ಇದೆ, ಆದಷ್ಟು ಬೇಗ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಯಾವುದೇ ಕ್ಷೇತ್ರದಲ್ಲಿರಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಫೀಲ್ಡ್ನಲ್ಲಿ ಶೈನ್ ಆಗಬೇಕು ಅಥವಾ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಓನ್ ಬಿಸ್ನೆಸ್ನಲ್ಲಿ ಆಗಿರಬಹುದು ಅಥವಾ ನಮ್ಮ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಆಗಿರಬಹುದು. ಯಾವುದೇ ಒಂದು ಕ್ಷೇತ್ರ ತೊಗೊಂಡಾಗ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸು ಅಥವಾ ನಾನು ಒಂದು ಟಾಪ್ ಮೋಸ್ಟಲ್ಲಿ ಇರಬೇಕು ಅನ್ನೋಂಥದ್ದು ಆಸೆ ಪಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಆಗಬೇಕು ಅಂತಂದರೆ ನಾವು ಏನು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಎಫರ್ಟ್ಸ್ ಯಾವ ರೀತಿ ಇರಬೇಕಾಗತ್ತೆ, ನಮ್ಮ ಒಂದು ಫೀಲ್ಡ್ನಲ್ಲಿ ನಾವು ಶೈನ್ ಆಗಬೇಕು ಅಂತಂದರೆ ಅದು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕನಸು ಎಲ್ರಿಗೂ ಇರುತ್ತೆ, ಆದರೆ ಎಟ್ಕೋದಿಲ್ಲ, ಎಲ್ರಿಗೂ ಕೂಡ ಎಟ್ಕೋದಿಲ್ಲ. ಆದರೆ ನೀವು ಪ್ರಯತ್ನ ಪಡ್ತಿದ್ದಾಗ ಒಂದು ದಿನ ಭಗವಂತ ಕೂಡ ಬೇಸರ ಆಗಿ ಅಬ್ಬಾ ಇವನು ಹೇಗೂ ಮಾಡಿದ್ರೂ ಕೂಡ ಕುಗ್ಗೋದಿಲ್ಲ ಅಂಥೇಳಿ ನಿಮಗೆ ಆ ಅಧಿಕಾರವನ್ನು ಕೊಡ್ತಾನೆ. ಅಂತಹದ್ದು ಅಂತಂದರೆ ನಿಮ್ಮದೇ ಕೆಲಸದಲ್ಲಿ, ನಿಮ್ಮದಾಗಿರ್ತಕ್ಕಂತಹ ಬಿಸ್ನೆಸ್ಸಲ್ಲಿ ನೀವು ಲೀಡ್ರಾಗಿ ಬೆಳೆಯಬೇಕು ಅಂತಂದರೆ ಅಂತಹ ಕ್ವಾಲಿಟಿಗಳೆಲ್ಲೋ ಒಂದು ಕಡೆ ನಮಗೆ ಕಡಿಮೆ ಇದೆ ಅಂತಂದರೆ ಅದನ್ನು ವೃದ್ಧಿಸಿಕೊಳ್ಳಲು, ಅಭಿವೃದ್ಧಿ ಮಾಡಿಕೊಳ್ಬೇಕಾದ್ರೆ ಬಹಳ ಪ್ರಮುಖವಾಗಿರುವಂಥದ್ದು ಈ ನವಗ್ರಹಗಳಲ್ಲಿ ಪ್ರಧಾನವಾಗಿ ಮಧ್ಯದಲ್ಲಿರ್ತಕ್ಕಂಥ ಸ್ವಲ್ಪ ಹೈಟಾಗಿರ್ತವೆ. ಎಲ್ಲ ಗ್ರಹಗಳು ಕೂಡ ಸಮ ಪ್ರಮಾಣದಲ್ಲಿದ್ದರೆ ಸೂರ್ಯಮ ಸ್ವಲ್ಪ ಹೈಟಲ್ಲಿರ್ತಾನೆ. ಇಲ್ಲೇ ನಮಗೊಂದು ಇಂಡಿಕೇಶನ್ ಸಿಕ್ಕಿಬಿಡುತ್ತೆ, ಆತ ಪ್ರಧಾನವಾಗಿ ಅಲ್ಲಿ ಲೀಡ್ರ್ ಆಗಿದ್ದಾನೆ. ನಾವು ಇದನ್ನೇ ಗಮನಿಸ್ತಾ ಹೋದಾಗ ಇನ್ನು ಸೂರ್ಯನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಷ್ಟಕವನ್ನು ನೀವು ಪ್ರತಿನಿತ್ಯದ ಕಾಲ 81 ದಿನ ನೀವು ಹೇಳುತ್ತೀನಿ ಅನ್ನೋದೇ ಆದರೆ 79 ಅಲ್ಲ, 80 ಅಲ್ಲ, 82 ಅಲ್ಲ, 81 ದಿನಗಳ ಪರ್ಯಂತ ನಾನು ಸೂರ್ಯನ ಅಷ್ಟಕವನ್ನು ಹೇಳಿಯೇ ತೀರುತ್ತೇನೆ ಅನ್ನೋರು ಬಹಳ ಹಸಿವಿರಬೇಕು. ಸುಮ್ಮನೆ ಸಣ್ಣ ಪುಟ್ಟ ಹಸಿವಲ್ಲ, ಎಷ್ಟು ಅಂತಂದರೆ ಏನಾದರೂ ತ್ಯಾಗ ಮಾಡ್ತೀನಿ, ನಾನೊಬ್ಬ ಲೀಡ್ರ್ ಆಗಬೇಕು. ಅದು ಮಾಸ್ ಆಗ್ಬೋದು, ಕ್ಲಾಸ್ ಆಗ್ಬೋದು. ನಾನೊಬ್ಬ ಮಾಸ್ ಲೀಡ್ರಾಗಿ ಬೆಳಿಬೇಕು, ಕ್ಲಾಸ್ 1 ಆಗಬೇಕು, A1 ಆಗಬೇಕು, ನನ್ನ ವೃತ್ತಿಯಲ್ಲಿ ನಾನು ಬೆಳಕಿಗೆ ಬರಬೇಕು ಅನ್ನೋರು, ಅಲ್ಲಿ ನಾನು ಲೀಡ್ರ್ ಆಗಲೇಬೇಕು ಅನ್ನೋರಿಗೆ ಮಾತ್ರ ಇದು ಅಪ್ಲೈ ಆಗುವಂಥದ್ದು. ಸೂರ್ಯನ ಅಷ್ಟಕವನ್ನು ಜವಾಬ್ದಾರಿಯಿಂದ, ಖುಷಿಯಿಂದ ನೀವು ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕೂ ನೀವು ಈ ಅಷ್ಟಕ ಹೇಳೋದಕ್ಕೂ ಒಂದೇ ಸಮಯವಾಗಿದ್ದು ನೀವು ಹೇಳಿಕೊಳ್ತೀನಿ ಅಂತಂದರೆ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಅಂತಕ್ಕಂತಹ ಸೂರ್ಯನ ಅಷ್ಟಕವಿದೆ. ಆ ಸೂರ್ಯನ ಅಷ್ಟಕವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನೀವು ಹೇಳಿಕೊಳ್ಳುವಂಥದ್ದು. ನಂತರ ಯಾರಿಗಾದರೂ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ದಾನ ಮಾಡುವಂಥದ್ದು. ಈ 1 ದಿನ ಆಗಲಿಲ್ಲ ಅಂತಂದರೆ 10 ದಿನಕ್ಕೊಮ್ಮೆನೋ 15 ದಿನಕ್ಕೊಮ್ಮೆನೋ ಈ ಗುಡಿಸಲೆಲ್ಲ ಹಾಕ್ಕೊಂಡಿರ್ತಾರೆ. ಪಾಪ ಬಡವರು ಇರ್ತಾರೆ, ಅನ್ನ ಆಕಾಂಕ್ಷೆಗೆ ಬಳಲ್ತಿರ್ತಾರೆ. ಅಂಥವರಿಗೆ ನೀವು ಗೋಧಿ ಹಿಟ್ಟನ್ನೇ ದಾನವಾಗಿ ಕೊಡ್ತೀನಿ ಅಂತಂದರೆ ಅವರು ಅದನ್ನು ಊಟ ಮಾಡಬೇಕು, ನಿಮ್ಮನ್ನು ತಿಳಿದುಕೊಳ್ಳುತ್ತಾರೆ ತುಂಬ ಖುಷಿಯಿಂದ. ಪಾಪ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥವರಿಗೆ ನೀವೇನಾದರೂ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ದಾನ ಮಾಡುವಂಥದ್ದನ್ನು ಮಾಡಿಕೊಳ್ಳುತ್ತೀರಿ. 81ನೇ ದಿನ ಸೂರ್ಯನಾರಾಯಣ ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಆದರೆ 81 ದಿನಗಳ ಪರ್ಯಂತ ಒಂದು ವ್ರತ ಅಂದ್ಕೊಂಡು ಮಾಡಬೇಕಾಗತ್ತೆ. ನೀವು ಒಂದು ವ್ರತ ಅಂತಂದರೆ ಸ್ತ್ರೀ ತೈಲ ಮದ್ಯ ಮಾಂಸಾನಿ ವರ್ಜಯೇತ್ ಅಂತ ಹೇಳ್ತಾನೆ. ಇದು ಸ್ವಲ್ಪ ವರ್ಜೆ ಮಾಡಿಕೊಳ್ಳುತ್ತಾ ಕಟ್ಟುನಿಟ್ಟು ಕೆಲವೆಲ್ಲ ಕೂಡ ಅದು ದೀಕ್ಷೆ. ಅದು ನೀವು ಒಂದು ಎಕ್ಸಾಮ್ ಕಟ್ಟಿದ್ದೀನಿ ಅಂತಂದರೆ ಎಷ್ಟು ನೀವು ಎಲ್ಲವನ್ನು ತ್ಯಜಿಸ್ಬಿಟ್ಟು ನಾನು ಎಲ್ಲ ಆಟ ಆಡೋಕ್ಕೆ ಹೋಗೋದಿಲ್ಲ, ಸ್ವಿಮ್ ಮಾಡೋಕ್ಕೆ ಹೋಗೋದಿಲ್ಲ, ಜಿಮ್ಗೆ ಹೋಗೋದಿಲ್ಲ, ಓದಬೇಕು ಅದು ಹೇಗಿರುತ್ತೆ ಅದೇ ವ್ರತ. ನೀವು ಅಷ್ಟೇ, ನನಗದು ಬೇಕು ಅಂತಂದಾಗ ಇದನ್ನು ತ್ಯಜಿಸಬೇಕು. ಸೊ ನಾನ್ ವೆಜ್ ತೊಗೊಳ್ಬಾರ್ದು ಅಂತ ಹೇಳ್ತೀವಿ, ತೆಗೆದುಕೋಬಾರ್ದು. ಅದೇ ವ್ರತ ಅಂತ ಹೇಳ್ತಿರ್ತಕ್ಕಂಥ ಕೆಲವು ಕಟ್ಟಪ್ಪಣೆಗಳಿದೆ. ಅದನ್ನು ಮಾಡ್ತೀನಿ ಅಂತಂದಾಗ ಕೆಲವರು ಬೈ ಬರ್ತ್ ಪಡ್ಕೊಂಡು ಬಂದುಬಿಟ್ಟಿರ್ತಾರೆ, ಅದು ಬೇರೆ. ಇನ್ನು ಕೆಲವ್ರಿಗೆ ಖರೀದಿ ಮಾಡೋದು ಹೀಗೇನೆ, ನಾವು ಒಂದು ಕೊಟ್ಟು ಕೊಂಡ್ಕೊಳ್ತಕ್ಕಂಥ. ಕೊಟ್ಟು ಅಂತಂದರೆ ಇದನ್ನು ತ್ಯಜಿಸೋದೇ ನೀನು ಕೊಡೋ ಲೆಕ್ಕ.
ಮಧ್ಯೆ ಮಾಂಸ ಸ್ತ್ರೀ ತೈಲ ಅಂತ ಏನು ಹೇಳಿರ್ತಾನೆ ಇದೆಲ್ಲ ಕೂಡ ತ್ಯಜಿಸಬೇಕು. ಆವಾಗ ನೀನು ಲೀಡರ್ ಆಗಲಿಕ್ಕೆ ಸಾಧ್ಯ ಇದೆ. ಇದೂ ಬೇಕು, ಅದೂ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು ಅಂದರೆ ಹೇಗೆ ಸಾಧ್ಯ? ಇದಕ್ಕಾಗಿ ನಮ್ಮಲ್ಲೇ ಕೆಲವು ನಮ್ಮ ದೇಹಕ್ಕೆ ಕೂಡ ಏನಾದರೂ ಕಾಯಿಲೆ ಬಂದಾಗ ಡಾಕ್ಟ್ರು ಪಥ್ಯವನ್ನು ಇಡ್ತಾರೆ, ಹೀಗೆ ಇದು ತಿನ್ನಬಾರದು, ಇದಷ್ಟೇ ತಿನ್ನಬೇಕು ಅಂತ. ಹಾಗೆಯೇ ನೀವು ಸಕ್ಸಸ್ ಆಗಿ ಒಬ್ಬ ಲೀಡರ್ ಆಗಿ ಎಷ್ಟೋ ವರ್ಷಗಳ ಕಾಲ ಒಂದು ವೇದಿಕೆ ಸಿಕ್ಕಿರೋದಿಲ್ಲ, ಲೀಡರ್ ಆಗಿ ಬೆಳಲಿಕ್ಕೆ ಸಾಧ್ಯವೂ ಇಲ್ಲ, ಅಷ್ಟೆಲ್ಲ ನಿಮ್ಮನ್ನು ಅವಮಾನಿಸಿರ್ತಾರೆ, ನೀನು ಸಾಧ್ಯನೇ ಇಲ್ಲ ಬಿಡಿ ಇಲ್ಲಿ ಬೆಳೆಯೋಕ್ಕೆ ಅಂತ. ಅಂಥವ್ರಿಗೆ ಇದು, ಯಾರಿಗೋ ಸುಮ್ಮನೆ ಏತ್ಲಾಂಡಿ ತಂದವ್ರಿಗೆಲ್ಲ ಇದು. ಒರಿಜಿನಲ್ ಆಗಿ ನಾನು ಬೆಳೀಲೇಬೇಕು, ಲೀಡ್ರ್ ಆಗಬೇಕನ್ನೋರಿಗೆ 81 ದಿನ ಇಡೋಕ್ಕಾಗಲಿ ಅಂದರೆ ನಿನ್ನ ಜೀವಿತ ಕಾಲದಲ್ಲಿ ಇನ್ನೇನು ಮಾಡ್ತೀಯ ನೀನು? ಕರೆಕ್ಟ್. ಇಷ್ಟು ದಿನಗಳೇ ನಿನ್ನ ಕೈಲಿ ಆಗಲಿಲ್ಲ ಅಂತಂದರೆ ತಿನ್ನಬೇಕು, ನಾಳೆಗೆ ರುಚಿ ಅದು, ಹೊಟ್ಟೆ ಒಳಗೆ ಹೋದರೆ ನೀನು ಮಣ್ಣದು, ಅರ್ಥ ಮಾಡ್ಕೋಬೇಕು. ಆದರೆ ನಾಳೆಗೆ ರುಚಿ ಚಪಲವೇ ನಿನಗೆ ಹೆಚ್ಚಾದರೆ ಇನ್ನು ನೀನು ಹಾಗೇ ಇರಬೇಕಾಗತ್ತೆ. ನೀನು ಯಾವುದೇ ಕಾರಣಕ್ಕೂ ಈ ಕಡೆ ನೀನು ಬಂದಾಗ ಕೆಲವೊಂದು ವರ್ಜ್ಯ ಮಾಡಿಕೊಂಡ್ರೆ ನೀನು ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂತಹ ಆ ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕನಾಗಿರ್ತ ಕಮಾಂಡಿಂಗ್ ಪವರ್ ನಿನಗೆ ಬರ್ತಕ್ಕಂತಹದ್ದು, ಅಂಥ ಶಕ್ತಿ ನೀನು ಪಡೆದುಕೊಳ್ತೀಯ. ಖಂಡಿತ ಗುರುಗಳೇ, ಈ 81 ದಿನ ಅನ್ನುವಂಥದ್ದು ಬಹಳನೇ ಮುಖ್ಯ. ಅವರ ಒಂದು ಫೀಲ್ಡ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೊಳ್ಬೇಕು ಅಂತಂದರೆ ಹೇಗೆ ನಾವು ಅದನ್ನು ಖರೀದಿ ಮಾಡಬೇಕಾಗತ್ತೆ, ಈ ಒಂದು ವ್ರತದ ಮುಖಾಂತರ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈ ವಿಡಿಯೋನಲ್ಲಿ ಭಾಳ ಉತ್ತಮವಾಗಿರುವಂಥ ಮಾಹಿತಿ ನೀಡಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಫೀಲ್ಡ್ನಲ್ಲಿ ಕೂಡ ನೀವು ಅಂದ್ಕೊಂಡಂತಹ ಜಾಗಕ್ಕೆ ನೀವು ತಲುಪಬೇಕು ಅಂತಂದರೆ ಈ 81 ಡೇಸ್ ಅನ್ನುವಂಥದ್ದು ಬಹಳನೇ ಮುಖ್ಯ. ಈ 81 ಡೇಸ್ ಏನು ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.